ಸ್ಪೀಡ್ ಹೋಗಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ, ಫೋಟೋ ತೆಗಿಯಂಗಿಲ್ಲ, ಎಲ್ಲೂ ಸ್ಟಾಪ್ ಮಾಡೋಂಗಿಲ್ಲ. ನಿಧಾನ ಫುಲ್ ಜಾಲಿ ಜಾಲಿ ಅಮ್ಕು ಡುಮ್ಕೊ ಮಾಡಿ ಜಾಲಿ ಕಾಣಿಸ್ತಾ ಇರುವ ನಿಮ್ಗೊಂದೆರಡು ಸಾಕಿರ ಆನೆಗಳು ಅನ್ಕೊಳ್ತೀನಿ. ಹೊಸ ಬೆಳಕು ಬಾನಿನ್ನ ಇನ್ ಏಯ್ ಲೋ ಹಂಗಲ್ಲು ಹೊಡ್ಕ. ನಮಸ್ಕಾರ ಗುರು, ನಾ ನಿಮ್ಮ ಪ್ರೊಫೆಷನಲ್ ಕನ್ನಡಿಗ. ನಮ್ಮ ಮತ್ತೊಂದು ವಿಡಿಯೋಗೆ ನಿಮ್ಗೆಲ್ಲ ಸ್ವಾಗತ. ಗಾಡಿ ಓಡಿಸ್ತಾ ಇದೀವಿ ಗೊತ್ತಾಗ್ತಲ್ಲ, ಒಂದು 4:45 ಅನ್ಕೊಂಡಿದೀನಿ. ನಾವು ಮಾನ್ಸೂನ್ ರೈಡ್ 2.0 ಮಾಡ್ತಾ ಇದೀವಿ. ಎಲ್ಲಿಂದ ಎಲ್ಲಿಗೆ ಅಂದ್ರೆ ಕರ್ನಾಟಕದಿಂದ ಕೇರಳ ಹೋಗ್ತಾ ಇದೀವಿ. ಇದೊಂದು ಬೈಕ್ ಹೋಗ್ತಾ ಇರ್ಬೋದು. ಅವ್ನು ನನ್ನ ಫ್ರೆಂಡು ಎಲ್ಲಿ ಹಂಗೆ ಕಾಲ್ ಮಾಡಿ ಈ ತರ ಹೋಗೋಣ ಅಂತ ಹೇಳ್ದ. ಆಗ್ಲೇ ಸ್ಟಾರ್ಟ್ ಮಾಡ್ಬಿಟ್ಟು ಬೆಳಗ್ಗೆನೆ ಎದ್ದು ಏನ್ ಪ್ಲಾನ್ ಮಾಡಿಲ್ಲ, ಏನಿಲ್ಲ, ನೀಟಾಗಿ ಎಲ್ಲ ರೆಡಿ ಆಗಿ ಹೋಗ್ತಾ ಇದೀವಿ. ಕೇರಳದಲ್ಲಿ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಇವಾಗ ತುಂಬಾನೇ ಫೇಮಸ್ ಆಗಿದೆಯಲ್ಲ ದೇವಸ್ಥಾನ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ. ಕೊಟ್ಟಿಯಾಲ್ ದೇವಸ್ಥಾನ ಫುಲ್ ಫೇಮಸ್ ಆಗ್ಬಿಟ್ಟಿದೆಯಲ್ಲ, ಅಲ್ಲಿ ಹೋಗ್ತಾ ಇದೀವಿ. ಈಗ ಬೆಳಗ್ಗೆ ಫುಲ್ ಚಳಿಗೆ ಹೊತ್ಕು ಫುಲ್ ಚಿಲ್ ಮಾಡ್ಕೊಂಡು ಜಾಲಿ ಜಾಲಿ ಅನ್ಕೊಂಡು ಒಳ್ಳೆ ರೈಡ್ ಮಾಡ್ತಾ ಇದೀವಿ. ನೋಡೋಣ ಬನ್ನಿ. ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನನಗೂ ಗೊತ್ತಿಲ್ಲ, ನೋಡ್ಕೊಳಂಗೆ ರೋಡ್ ಉದ್ದಕ್ಕೂ ಹೇಗಿರುತ್ತೆ. ಹಂಸು ಫುಲ್ ಜಾಲಿ ಜಾಲಿ ಅಮ್ಕು ಡುಮ್ಕೊ ಮಾಡಿ ಜಾಲಿ. ಒಂದು R15 ಮತ್ತೆ ಒಂದು ನಮ್ದು ಇವ ಎಕ್ಸ್ಪಲ್ಸ್ 204V ರೋಡ್ ಕಿಂಗ್, ಆಫ್ ರೋಡ್ ಕಿಂಗ್ ಎಲ್ಲ ನಮ್ಮ ಮಾರ್ಕೆಟಲ್ಲಿ ಎಂತೆಂಥ ಬೈಕ್ ಬರ್ಬೋದು ಹೋಗ್ಬೋದು. ಆದರೆ ಆಫ್ ರೋಡ್ ಕಿಂಗು, ರೋಡ್ ಕಿಂಗು ಎಲ್ಲಾನು ನಮ್ಮ ಎಕ್ಸ್ಪಲ್ಸೆ. ಕಂಫರ್ಟಬಲ್, ಲೈಟ್ ವೆಯ್ಟು, ಎಲ್ಲ ಕಡೆನೂ ಆರಾಮಾಗಿ ನುಗ್ಸ್ಬೋದು. ಮತ್ತೆ ಬನ್ನಿ ಹಂಗೆ ಮುಂದೆ ಫುಲ್ ಜಾಲಿ ಮಾಡ್ಕೊಂಡು ಲಾಕ್ ಕಂಟಿನ್ಯೂ ಮಾಡ್ಬಿಡೋಣ. 1 hour later. 2, 3, 4 ಹೊಸ ಬೆಳಕು ಏನ್ ಹೇಳುಗುರು, ಈ ಕ್ಲೈಮೇಟ್ಗಂತೂ ರೋಡು ಪಕ್ಕದಲ್ಲಿ ಕಾಣ್ತಾರೋ ಬ್ಯೂಟಿಫುಲ್ ಆದ ಈ ನೇಚರು. ಆಹಾ ಚಿಂದಿಗುರು ನೋಡಿ. ಆ ಒಳಗಳು ನೋಡ್ತಾ ಇದ್ರೆ 94 ಕಿಲೋಮೀಟರ್ ತೋರಿಸ್ತಾ ಇದೆ. ಇನ್ನು ಟಿಫನ್ ಕೂಡ ಮಾಡಿಲ್ಲ, ಚಸ್ತಾ ಇದೀವಿ ಆಗಿದ್ದಲು. ಬೆಳಗಿನ ಜಾವ 4:15 7:30 ಗಂಟೆ ಗಾಡಿ ಸರ್ರಾಗಿ ಚಸ್ತಾನೆ ಇದೀವಿ ನಾನ್ ಸ್ಟಾಪು. ಇಲ್ಲೇ ಮುಂದೆ ಎಲ್ಲಾರ ಟಿಫನ್ ಮಾಡ್ಕೊಂಡು ಮಳೆ ಬರೋ ಥರನೂ ಇದೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತೈತೆ. ನೀನ್ ನಾಳೆ ತಗೋ ಬಾನಿನ್ನ ಇನ್ ಏಯ್ ಲೋ ಹಂಗಲ್ಲು ಹೊಡ್ಕ. ಈ ಊರ ಹೆಸ್ರೇನೋ ಗೊತ್ತಿಲ್ಲ. ಜಸ್ಟ್ ಈಗ ಟಿಫನ್ ಮಾಡ್ಕೊಂಡು ಇಲ್ಲಿರುವಂತಹ ಲೋಕಲ್ಗಳು ಮಾತಾಡಿಸ್ಕೊಂಡು 91 ಕಿಲೋಮೀಟರ್ ತೋರಿಸ್ತೈತೆ. ಇನ್ನ 2.5 ಗಂಟೆ ಟೈಮ್ ತಗೊಳುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿಂದ ನಾಗರಹೊಳೆ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಬೈಕ್ ಹೋಗ್ಬೋದಾ? ಸ್ಪೀಡ್ ಹೋಗಂಗಿಲ್ಲ, ವಿಡಿಯೋ ಮಾಡೋಂಗಿಲ್ಲ, ಫೋಟೋ ತೆಗಿಯಂಗಿಲ್ಲ, ಎಲ್ಲೂ ಸ್ಟಾಪ್ ಮಾಡೋಂಗಿಲ್ಲ. ನಿಧಾನಕ್ಕೆ ಹೋಗ್ಬೇಕು. ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್. ವಿಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ, ಹಂಗೂ ವಿಡಿಯೋ ಮಾಡ್ಕೊಂಡಿದ್ದೆ. ನಿಧಾನಕ್ಕೆ ಹೋಗೋಣ. ಪ್ರಾಣಿಗಿನಿ ಸಿಗ್ಬೋದು. ಡೀಪ್ ಫಾರೆಸ್ಟು ನಾಗರಹೊಳೆ. ಎಳ್ಳೆ ಬೈಕ್ ಹೋಗ್ತದೆ, ಮುಂದೆ ಯಾವ ಗಾಡಿನೂ ಸಿಗ್ತಾ ಇಲ್ಲ. ಏನು ಗುರು ಇದು, ಯಾರಿಲ್ಲ ರೋಡಲ್ಲಿ. ಒಳಗಡೆ ಪುಕ ಪುಕ ಅಂತ ಜೀವ. ಫುಲ್ಲು ಬಾಯ್ದಿಂದನೇ ಬರ್ತಾ ಇದೀವಿ ಅಲ್ಲಿಂದ ನಿಧಾನಕ್ಕೆ. ನಾನೇ ಮುಂದೆ ಇದ್ದೀನಿ, ನಮ್ಮ ಫ್ರೆಂಡ್ ಹಿಂದೆ ಅವನೇ. ಹೆವಿ ಕಷ್ಟ ಗುರು ಯಾವ್ದಾರ ಪ್ರಾಣಿಗಿನಿ ಬಂದರೆ. ಇಲ್ಲಂತೂ ರೋಡ್ ಕ್ರಾಸ್ ಮಾಡೋದಲ್ಲ. ಈ ಕಾಡಲ್ಲಿ ಗುಯ್ ಅಂತಾರ ಸೌಂಡು ಹತ್ಕೋ. ರೋಡಲ್ಲಿ ನಾನೇ ಮುಂದೆ ಹೋಗ್ತಾ ಇರೋದು ಕತ್ಕೋ ಒಂಥರ ಏನೋ ಒಂಥರ ಭಯ. ಬೇರೆ ಖುಷಿ, ಒಂದು ಕಡೆ ಭಯ. ರಿಯಲ್ ಆನೆ ಸಿಕ್ಕಿಲ್ಲ, ಸ್ಟ್ಯಾಚು ಆನೆ ಯಾರೋ ನೋಡ್ಕೊಂಡು. ಆನೆ ರಿಯಲ್ ಆನೆ ಕೂಡ ಕಾಣಿಸ್ತಾ ಇದೆ. ಕಾಣಿಸ್ತಾ ಇರುವ ನಿಮ್ಗೊಂದೆರಡು ಸಾಕಿರ ಆನೆಗಳು ಅನ್ಕೊಳ್ತೀನಿ. ಆನೆ ಓಡಮ್ಮ. ಏನು ರೋಡ್ ಇದು, ನನಗಂತೂ ಒಳ್ಳೆ ಆಫ್ ರೋಡು. ನಮ್ಮ ಹುಡುಗ ಫುಲ್ ಪಜಿತಿ R15 ಎತ್ಕೊಂಡ್ಬಿಟ್ಟು
ಏನಿದೆ ಗುರು ಪ್ಲೇಸು, ಇಲ್ಲೆಲ್ಲ ನಿನ್ಸಂಗಿಲ್ಲ, ನಿನ್ಸಂಗಿದ್ರೆ ಒಳ್ಳೊಳ್ಳೆ ಪಿಕ್ ತಗೋಬೋದಿತ್ತು. ಓಹೋ ಒಳ್ಳೆ ವಾಟರ್ ಕ್ರಾಸಿಂಗು ಸುವೆಲ್ಲ ನಂದೈತಲ್ಲ ಗುರು. ಫುಲ್ಲು ಡೀಪ್ ಫಾರೆಸ್ಟ್ ಗುರು, ನೆಟ್ವರ್ಕೇ ಇಲ್ಲ, ಚೂರು ನೆಟ್ವರ್ಕ್ ಸಿಗ್ತಾ ಇಲ್ಲ. ಫುಲ್ ಮಧ್ಯದಲ್ಲಿದ್ದೀವಿ ಈಗ. ಏನು ರೋಡ್ ತುಂಬಾ ಬೇರೆ ಲಾರಿಗಳೇ ಬರ್ತಾಯಿದ್ ಗುರು, ಇಷ್ಟೇ ಐತೆ ರೋಡು, ಅದಲ್ಲ ಲಾರಿಗಳು ಬೇರೆ ಬರ್ತವೆ. ಫುಲ್ಲು ಎಲ್ಲ ರೋಡ್ ಕಿತ್ತಾಗೋದು ಕತ್ಕು ಬೇಡ, ದೊಡ್ಡ ಪಜ್ಜಿತಿ ಆಗೋಗೋದು ಇಲ್ಲಿ ಮಳೆ ಬಂದು ಹೋಗಿರೋದು ಕತ್ಕು. ಸ್ಕಿಡ್ ಆಗುತ್ತೆ ಗುರು ಇಲ್ಲಂತೂ. ಹೆಂಗೆ ರೋಡು ಹೆಂಗೆ ಬಾರೆ ಈ ಕಡೆ, ಹುಷಾರು ಜಾರ್ತದೆ ಫುಲ್ಲು. ಬ್ರೇಕ್ ಹಿಡಿಬೇಡ, ಬ್ರೇಕ್ ಹಿಡಿದ್ರೆ ಉಜ್ಬಿಡ್ತದೆ. ಹೆಂಗೈತೆ ರೋಡು? ಯಾವ ಥರ ಎತ್ಕೊಂಡ್ಬಂದಿದ್ದ ನಿನ್ನ ಗಾಡಿನ? ಇಲ್ಲೆಲ್ಲ 4 ವೀಲರ್ ಸರಿ ಗುರು ಈ ರೋಡ್ ಇದು. ಫುಲ್ಲು ನುಗ್ಸ್ಕೊಂಡು ಹೋಗ್ತಾರೆ. ನಮ್ಮಂಥ 2 ವೀಲರ್ ಗಾಡಿಗಳಿಗಂತೂ ಫುಲ್ ಜಾಸ್ತಿ. ಈ ರೋಡಲ್ಲಿ ಏನಾರ ಆನೆಗಿನೇ ಬಂದರೆ ಓಡ್ಸೋಕ್ಕೂ ಕಷ್ಟ, ಓಡೋಕ್ಕೂ ಕಷ್ಟ ಗುರು.